ಡಿಕೆ ಶಿವಕುಮಾರ್ಗೆ ಜ್ಞಾನ ಇದೆಯಾ? ಯೋಚನೆ ಮಾಡ್ಲಿ, 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಈಗ 5 ಕೆಜಿಯೂ ಕೊಟ್ಟಿಲ್ಲ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಕೊಡ್ತಾ ಇರೋ 5 ಕೆಜಿಯಲ್ಲೂ 2 ಕೆಜಿ ಅಕ್ಕಿ ಹೊಡೆಯುತ್ತಾರೆ. ದಿನವೂ ಕೆಜಿ ಗಟ್ಟಲೆ ದೇವಸ್ಥಾನಕ್ಕೆ ದವಸ ಧಾನ್ಯಗಳು ಬರ್ತಾ ಇವೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಅನ್ನಭಾಗ್ಯ ಅಕ್ಕಿಯಲ್ಲಿ ಮಂತ್ರಾಕ್ಷತೆ ಕೊಡ್ತಿದ್ದಾರೆ ಎನ್ನುವಂತಹ ಡಿಕೆ ಶಿವಕುಮಾರ್ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಕ್ಕಿಯನ್ನೇನು ದೊಡ್ಡ ಆಲಹಳ್ಳಿಯಲ್ಲಿ ಬೆಳೆದು ಕಳಿಸಿದ್ದಾರಾ? ಕಾಂಗ್ರೆಸ್ ನಾಯಕರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ರಾಮ ಮಂದಿರಕ್ಕೆ ಯಾರನ್ನಾದ್ರೂ ಕರೆದ ಆಹ್ವಾನ ಕೊಡಬೇಕಾ? ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಸಾರ್ವಜನಿಕರನ್ನ ಕರೆಯುತ್ತಾರೆ, ಆಗ ಎಲ್ಲರೂ ಹೋಗಬಹುದು ಅಂತ ಹೇಳಿ ಕುಮಾರಸ್ವಾಮಿ ಕೂಡ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಜ್ಞಾನ ಇದ್ದು ಯೋಚನೆ ಮಾಡಿದ್ರೆ ಅವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. 1 ಕೆಜಿ ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? ಅವ್ರು 10 ಕೆಜಿ ಕೊಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕ್ಲು. ಲಾಸ್ಟ್ಗಿಲ್ಲ 5 ಕೆಜಿ ಕೊಡ್ತೀನಿ ಅಂದ್ರು. 5 ಕೆಜಿನೂ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೊಡ್ತಾ ಇರೋರು ಮೋದಿ. 5 ಕೆಜಿನೂ ಕೊಡ್ತಾ ಇರೋದು ಮೋದಿ. ಅದರಲ್ಲಿ 2 ಕೆಜಿ ಹೊಡೆದ್ಬಿಟ್ಟಿದ್ದಾರೆ ಇವರು. 3 ಕೆಜಿ ಕೊಡ್ತಾ ಇರೋದು ಈಗ ಮೋದಿ ಅವರ ಅಕ್ಕಿನೇ ಬರ್ತಾ ಇರೋದು. ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ? ಹೋಯ್ತು, ಅದೆಲ್ಲ ಆ ಕಾಲ ಎಲ್ಲ ಹೊರಟೋಯ್ತು. ಈಗ ಯಾವುದು ಒಂದು ಕಾಳನು ಕೂಡ, ಒಂದೇ ಒಂದು ಕಾಳನು ಕೂಡ ರಾಜ್ಯ ಸರ್ಕಾರ ಅಕ್ಕಿಯನ್ನ ಕೊಡ್ತಾ ಇಲ್ಲ. ಎಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ, ನರೇಂದ್ರ ಮೋದಿ ಅವರ ಸರ್ಕಾರ. ಅದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನ ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಆ ಅಕ್ಕಿನ ಯಾರು ತಗೊಂಡು ಅಕ್ಷತೆ ಕಾಳು ಮಾಡಕ್ ಹೋಗಲ್ಲ. ಅದಕ್ಕೋಸ್ಕರ ದೇವಸ್ಥಾನಗಳಿದೆ, ದೇವಸ್ಥಾನಗಳಿಗೆ ಲಕ್ಷಾಂತರ ಕೆಜಿ, ದಿನನಿತ್ಯ ಲಕ್ಷಾಂತರ ಕೆಜಿ ಅಕ್ಕಿ ಬೆಲ್ಲ ಎಲ್ಲ ದಾನ ಬರ್ತೈತೆ. ನ್ಯಾಚುರಲ್ ಆಗಿ ದಾನ ಬರ್ತೈತೆ. ಅದನ್ನ ಅರ್ಥ ಮಾಡ್ಕೊಬೇಕು. ಇವ್ರು ಯಾವ್ದೋ ಕೊಡೋ ಅಕ್ಕಿನ ತಗೊಂಡೋಗಿ ಯಾರು ಅಕ್ಷತೆ ಮಾಡಲ್ಲ. ನ್ಯಾಚುರಲ್ ಆಗಿ ಅಕ್ಕಿಯನ್ನ ದಾನ ಮಾಡ್ತಾರೆ, ಅನ್ನದಾನಕ್ಕೋಸ್ಕರ ಮಾಡ್ತಾರೆ. ಮತ್ತೆ ನಮ್ಮ ಯಾರು ಕಾರ್ಯಕರ್ತರು, ರಾಮ ಮಂದಿರ ಕಾರ್ಯಕರ್ತರು ಮಾಡ್ತಾ ಇದಾರೋ ಅವ್ರು ಯಾರು ಈ ಅಕ್ಕಿನ ತಗೊಳಲ್ಲ. ಅವ್ರ ಮನೆಯಲ್ಲಿರೋ ಅಕ್ಕಿಯನ್ನ ಮತ್ತು ಕೇಂದ್ರದಿಂದ ಅಯೋಧ್ಯೆಯಿಂದ ಕಳಿಸಿರುವಂತ ಅಕ್ಕಿ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಇವೆಲ್ಲನೂ ಕೂಡ ಕೊಡುವಂತದಕ್ಕೆ ನಡೀತಾ ಇರುವಂತ ಒಂದು ಅಭಿಯಾನ. ಏನ್ ಅಕ್ಕಿಯವರ ಏನ್ ಇದರಲ್ಲಿ ದೊಡ್ಡಹಳ್ಳಿಯಲ್ಲಿ ಬೆಳೆದಿರೋದ? ದೊಡ್ಡಹಳ್ಳಿಯಲ್ಲಿ ಬೆಳೆದು ಕಳಿಸಿರೋ ಅಕ್ಕಿನ ಅದು ಡಿ ಕೆ ಶಿವಕುಮಾರ್ ಅವರು ಕರಿಬೇಕಾ? ಅದಕ್ಕೆ ಯಾರು ಬೇಕಾದ್ರು ಪ್ರಧಾನಮಂತ್ರಿಗಳು ಏನ್ ಹೇಳಿದ್ದಾರೆ? ಅವತ್ತಿನ ದಿನ ಬಹಳ ದೊಡ್ಡ ಮಟ್ಟದಲ್ಲಿ ರಶ್ ಇರ್ತಕ್ಕಂಥದ್ದೇನಿದೆ, ಪ್ಯಾನಿಕ್ ಆಗೋದು ಬೇಡ. ಈಗೇನು ಸಾರ್ವಜನಿಕರಿಗೆ ತೆರೀತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಅಂತ ಅವರೇ ಕರೆ ಕೊಟ್ಟಿದ್ದಾರೆ ಜನಕ್ಕೆ. ಯಾರು ಬೇಕಾದ್ರೂ ಹೋಗ್ಬೋದು, ಅದಕ್ಕೇನು ಪರ್ಮಿಷನ್ ಬೇಕಾ? ಅವತ್ತಿನ ದಿನದ ಕಾರ್ಯಕ್ರಮ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜನ ಸೇರಿದ್ರೆ ಅಲ್ಲಿ ಸಮಸ್ಯೆಗಳಿದೆ ಅಂತಕ್ಕಂಥ ಇಲ್ಲಿ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದಾರೆ. ಯಾರು ಬೇಕಾದ್ರೂ ರಾಮನ ಬಗ್ಗೆ ಭಕ್ತಿ ಇರತಕ್ಕಂಥವ್ರು, ದೇವ್ರ ಮೇಲೆ ನಂಬಿಕೆ ಇರೋರು, ಯಾಕೆಂದ್ರೆ ಅವ್ರ ಮನೇಲೆಲ್ಲ ಬರೀ ದೇವ್ರ ಫೋಟೋಗಳೇ ಇವೆ. ದೇವ್ರ ಫೋಟೋ, ಆ ದೇವ್ರ ರಕ್ಷಣೆ ಇಲ್ಲದೆ ಹೋದ್ರೆ ಆಗ್ಬೇಕಲ್ಲ, ಉಳಿಬೇಕಲ್ಲ ಆಮೇಲೆ. ಪಾಪ ಅದಕ್ಕೆ ದೇವ್ರ ನೆನೆಸ್ಕೊತಾರೆ ಅವೆಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.